ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿ ರೆಡ್ ಕಲರ್ ವೆಜಿಟೇಬಲ್ ಪಲಾವ್ ಸಿಂಪಲ್ ಆಗಿ ಮಾಡ್ಕೊಳ್ಳೋವಂಥ ಪಲಾವ್, ಅತಿಯಾದ ಮಸಾಲೆ ಇಲ್ದೇ ಟೇಸ್ಟಿಯಾಗಿರೋವಂಥ ಪಲಾವ್, ಮತ್ತು ಕೆಲವೊಂದು ಸೈಡು ರೋಡ್ ಸೈಡಲ್ಲಿ ಸಿಗುವಂತಹ ಪಲಾವ್. ಇದ್ರ ಜೊತೆ ವಡೆನೋ ಬಜ್ಜಿನೋ ಅಥವಾ ಮೊಟ್ಟೆ ಆಮ್ಲೆಟೋ ಇದ್ರಂತೂ ಮಸ್ತ್ ಕಾಂಬಿನೇಷನ್. ಬೇಕಾಗಿರುವ ಸಾಮಗ್ರಿಗಳು: ಮಸಾಲೆ ರುಬ್ಕೊಳ್ಳೋದಕ್ಕೆ ಫಸ್ಟು ಇಲ್ಲಿ ಈರುಳ್ಳಿ ಹಾಕ್ಕೊಳ್ಳೋಂಗಿಲ್ಲ, ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ದಪ್ಪ ಇರುವಂಥ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಜಾಸ್ತಿ ಇರಲಿ ಶುಂಠಿ ಕಮ್ಮಿ ಇರಲಿ, 2 ಬ್ಯಾಡಗೆ ಮೆಣಸಿನ್ಕಾಯಿ, 4ರಿಂದ 5 ಮಣ್ಕಟ್ಟಿದ ಮೆಣಸಿನ್ಕಾಯಿ, 1/4 ಸ್ಪೂನು ಮೆಣಸು, 1/4 ಸ್ಪೂನ್ ಜೀರಿಗೆ, 3ರಿಂದ 4 ಲವಂಗ, 2 ಸ್ವಲ್ಪ ಸ್ವಲ್ಪ ಚಕ್ಕೆ, 1/4 ಸ್ಪೂನು ಧನಿಯಾ ಬೀಜ. ಇಷ್ಟೇ ಬೇಕಾಗಿರೋದು ರುಬ್ಬೋದಕ್ಕೆ. ಒಗ್ಗರಣೆಗೆ 1 ಟೊಮೊಟೊ, 1 ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು. ಇಲ್ಲಿ ಅಕ್ಕಿ ಉದ್ದುದ್ದ ಬರುತ್ತಲ್ಲ ಅಕ್ಕಿ, ಬಾಸುಮತಿ ರೈಸು ಅದನ್ನು ತೊಗೊಂಡಿದ್ದೀನಿ. ಮತ್ತು ಮಾಮೂಲಿ ಅಂಗಡಿ ಅಕ್ಕಿ ಎರಡೂ ಒಂದೊಂದು ಗ್ಲಾಸ್ ತೊಗೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ. ಮತ್ತು ಬಟಾಣಿನ ನೈಟೇ ನೆನೆಸಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ ಮತ್ತು ತರಕಾರಿ ನೀವಿಲ್ಲಿ ಯಾವುದು ಬೇಕಾದರೂ ಹಾಕೊಬೋದು. ನಾನಿಲ್ಲಿ ಬೀನ್ಸು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ, ಉದ್ದುದ್ದಕ್ಕೆ ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ನೂಕೋಲು ಅದು ಕೂಡ ಒಂದೇ, ಅದು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಸಬ್ಬಕ್ಕಿ ಸೊಪ್ಪು. ಇಷ್ಟೇ ಬೇಕಾಗಿರೋದು. ಇವಾಗ ರುಬ್ಕೊಳ್ಳೋಣ. ರುಬ್ಬೋದಕ್ಕೆ ನಾವು ಮಸಾಲೆ ಇಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು 5ರಿಂದ 6 ಜನ ತಿನ್ನೋಷ್ಟು 2 ಗ್ಲಾಸ್ ಅಕ್ಕಿ ಹಾಕ್ತಿರೋದು, ತರಕಾರಿ ಅಷ್ಟು. ನೀವು ನಿಮ್ಮ ಮನೆ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಸೊ ರುಬ್ಬಿದಾಗಿದೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತೈತೆ. ಖಾರ ಮಸಾಲ ಈ ಥರ ರುಬ್ಕೊಬೇಕು, ನುಣ್ಣಗೆ ರುಬ್ಕೊಬೇಕು. ಅದಕ್ಕೇ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಮಣ್ಕಟ್ಟಿದ ಮೆಣಸಿನ್ಕಾಯಿನ ಒಂದು 10 ನಿಮಿಷ ನೀರಲ್ಲಿ ನೆನೆಸಿ ಇಟ್ಕೊಂಡ್ರೆ ಈ ಥರ ನುಣ್ಣಗೆ ರುಬ್ಕೊಬೋದು. ಇಲ್ಲಾಂದರೆ ಮೆಣಸಿನ್ಕಾಯಿ ನುರಿಯಲ್ಲ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಓಪನ್ ಪಾತ್ರೆಯಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಈ ಥರ ಇಟ್ಕೊಬೇಕಾದ್ರೆ ತಳ ದಪ್ಪ ಇರಲಿ. ತಳ ದಪ್ಪ ಇದ್ದಾಗ ಸ್ವಲ್ಪ ಸಿಯೋದು ಅದೆಲ್ಲ ಆಗಲ್ಲ, ತಳ ಹಿಡಿಯಲ್ಲ. ಸೊ ಅದಕ್ಕೆ ಸ್ವಲ್ಪ ತಳ ದಪ್ಪ ಇದ್ದರೆ ಚೆನ್ನಾಗೆ ಪಲಾವು ಕೂಡ ಆಗುತ್ತೆ, ಅಥವಾ ಬೇರೆ ರೈಸ್ ಆಗಲಿ ಇನ್ನೊಂದಾಗಲಿ ಏನಾದ್ರು ಮಾಡ್ಕೊಳ್ಳೋದಾದ್ರೂ ಚೆನ್ನಾಗಿ ಬರುತ್ತೆ, ತಳ ಹಿಡಿಯಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಬಾಡಾದ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ನೀವು ಉದ್ದುದಾಗಾದರೂ ಕಟ್ ಮಾಡ್ಕೊಬೋದು, ಇಲ್ಲ ಚಿಕ್ಕ ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು. ಟೊಮೊಟೊ ಬೆಂದೋಗೋ ಕಾರಣ ನಾನು ಉದ್ದುದ್ದಕ್ಕೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಟೈಮ್ ಇದ್ದರೆ ಈ ಥರನೇ ಮಾಡಿಕೊಂಡ್ರೆ ಬೆಸ್ಟು. ಕುಕ್ಕರಲ್ಲಿ ಮಾಡ್ಕೊಳೋಕ್ಕಿಂತ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗೂ ಕೂಡ ಇರುತ್ತೆ, ಮತ್ತು ಅನ್ನ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಪಲಾವ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಆದರೆ ನೀವು ಪಲಾವ್ ಮಾಡಿದ್ರೆ ಸ್ವಲ್ಪ ಕಮ್ಮಿನೇ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದೊಂದು ನಿಮಿಷ ಆದಮೇಲೆ ಇವಾಗ ಬಟಾಣಿ ಮತ್ತು ಎಲ್ಲ ಥರ ತರಕಾರಿ, ನೀವಿಲ್ಲಿ ತರಕಾರಿ ಹೂಕೋಸು, ಮಶ್ರೂಮ್ ಹಾಕ್ಕೊಬೋದು, ಎನಿ ತರಕಾರಿ, ಆಲೂಗೆಡ್ಡೆ ಹಾಕ್ಕೊಬೋದು, ಬದನೆಕಾಯಿ ಹಾಕ್ಕೊಬೋದು, ಉದ್ದುದ ಬರುತ್ತಲ್ಲ ಬದನೆಕಾಯಿ, ಬಿಳಿ ಬದನೆಕಾಯಿ ಅದನ್ನು ಹಾಕ್ಕೊಬೋದು. ಸೊ ಈ ಥರ ನಾನು ಒಂದು 3ರಿಂದ 4 ತರಕಾರಿ ಯಾವ್ದು ಬೇಕಾದರೂ ಹಾಕ್ಕೊಬೋದು. ನಾನು ಇಲ್ಲಿರೋದನ್ನೇ ಹಾಕಿರೋದು, ಮನೇಲಿ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಟೈಮು ಫ್ರೀಯಾಗಿದ್ದರೆ ಈ ಥರನೇ ಓಪನ್ ಪಾತ್ರೆಯಲ್ಲಿ ಮಾಡ್ಕೊಬೋದು. ಈ ಥರ 1-2 ನಿಮಿಷ ಚೆನ್ನಾಗಿ ತರಕಾರಿ ಎಲ್ಲ ಬಾಡಿಸ್ಕೊಂಡು ಆಮೇಲೆ ಉಪ್ಪು ಹಾಕಿ ಇದೊಂದು 5 ನಿಮಿಷ ಉಪ್ಪಲ್ಲೇ ಬೇಯೋದಕ್ಕೆ ಇಟ್ಬಿಡಿ. ತರಕಾರಿ ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಒಂದು ಪ್ಲೇಟು ಮುಚ್ಚಿ ಒಂದು 5 ನಿಮಿಷ ಅದರಲ್ಲೇ ಬೇಯಿಸ್ಕೊಳ್ಳಿ. ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ತರಕಾರಿ ಇಲ್ಲೊಂದು 20% 30% ಬೇಯಬೇಕು. ನೀವು ಕುಕ್ಕರಲ್ಲಿ ಹಾಕಿ ಕುಗ್ಸೋದ್ರಿಂದ ಏನು ಈ ಥರ ಎಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಒಗ್ಗರಣೆಗೆ ಹಾಕ್ಬಿಟ್ಟು ಎಲ್ಲ ಮಸಾಲೆ ಹಾಕಿ ಒಂದೇ ಸಲ ಕೂಗಿಸ್ಕೊಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಫಸ್ಟು ತರಕಾರಿ ಒಂದು 30% ಬೇಯಬೇಕು, ಆಮೇಲೆ ನಾವು ಮಸಾಲೆ ಖಾರ ಎಲ್ಲ ಹಾಕ್ಕೊಬೇಕು. ಇವಾಗ ಸಬ್ಬಕ್ಕಿ ಸೊಪ್ಪು, ನೀವಿಲ್ಲಿ ಸಬ್ಬಕ್ಕಿ ಸೊಪ್ಪು ಬದಲು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಬೋದು. ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಅದೊಂಥರ ಫ್ಲೇವರ್ ಇರುತ್ತೆ, ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದು 1 ನಿಮಿಷ ಅಥವಾ 2 ನಿಮಿಷ ಅದು ಸೊಪ್ಪುದು ಸ್ಮೆಲ್ಲೆಲ್ಲ ಹೋದ್ಮೇಲೆ ಇವಾಗ
ಮಸಾಲೆ ಹಾಕ್ಕೊಳ್ಳಿ. ಫಸ್ಟು ಮಸಾಲೆ ಫುಲ್ ಹಾಕ್ಕೊಳ್ಳಿ, ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಮಸಾಲೆ ನೀವು ಎಷ್ಟು ರುಬ್ಬಿರ್ತೀರ ಆ ಮಸಾಲೆ ಹಾಕ್ಕೊಂಡು ಮಸಾಲೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದೆರಡು ನಿಮಿಷ ಆ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋವರೆಗೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಂಡ್ಮೇಲೆ ನೀರನ್ನ ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಗ್ಲಾಸು ಅಕ್ಕಿಗೆ 4 ಗ್ಲಾಸು ನೀರನ್ನ ಹಾಕ್ತಾಯಿದ್ದೀನಿ, ಅದೇ ಗ್ಲಾಸಲ್ಲಿ. ಈ ನೀವು ಒಗ್ಗರಣೆಗೆ ಹಾಕ್ಕೊಬೇಕಾದ್ರೇ ಅಕ್ಕಿನ ನೀಟಾಗಿ ವಾಶ್ ಮಾಡಿ ಒಂದು 5 ನಿಮಿಷ ನೆನೆಸಿ ಇಟ್ಕೊಂಡ್ರೆ ಒಳ್ಳೆಯದೇ. ಏಕೆಂದರೆ ನಾವು ಈ ಥರ ಓಪನಲ್ಲಿ ಬೇಯಿಸ್ಬೇಕಾದ್ರೆ ಒಂದು 5 ನಿಮಿಷನೋ 10 ನಿಮಿಷನೋ ಅಕ್ಕಿನ ನೆನೆಸಿ ಇಟ್ಕೊಂಡ್ರೆ ಸೊ ಫಾಸ್ಟಾಗಿ ಆಗುತ್ತೆ, ಬೇಗ ಬೇಯುತ್ತೆ. ಆವಾಗ ನೀರು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ. ಇಲ್ಲಾಂದರೆ ಅಕ್ಕಿ ನೆನೆಸಿಲ್ಲ ಅಲ್ಲೇ ತೊಳೆದು ಅಲ್ಲೇ ಹಾಕ್ತೀನಿ ಅನ್ನೋದಾದರೆ ಒಂದು ಅರ್ಧ ಗ್ಲಾಸ್ ನೀರು ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸಾಕು. ಮತ್ತು ಆವಾಗಲೇ ಉಪ್ಪು ಹಾಕಿದ್ವಿ, ಇವಾಗಲೂ ಅಷ್ಟೇ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇವಾಗ ತರಕಾರಿ ಬೆಂದಿದೆಯಾ ಅಂತ ನೋಡಿಕೊಂಡು ಅಕ್ಕಿನ ಹಾಕ್ಕೊಬೇಕು. ಬಟಾಣಿ ಬೀನ್ಸು ಸ್ವಲ್ಪ ಬೇಯೋದು ಲೇಟು, ಸೊ ಅದು ಸ್ವಲ್ಪ ಬೆಂದಿದ್ರೆ ಸಾಕು, ಆಮೇಲೆ ಅಕ್ಕಿ ಜೊತೆನೂ ಬೇಯ್ಕೊಳ್ಳುತ್ತೆ ಚೆನ್ನಾಗಿ. ಇವಾಗ ಕುದಿಯೆಲ್ಲ ಬಂದ ಮೇಲೆ ಅಕ್ಕಿನ ಹಾಕ್ಕೊಳ್ಳಿ. ಇಲ್ಲಿ ಅಕ್ಕಿ ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಬೋದು, ಅಂಗಡಿ ಅಕ್ಕಿ ಅಥವಾ ಬಾಸುಮತಿ ರೈಸು, ಜೀರಾ ರೈಸು, ಯಾವ ಅಕ್ಕಿನಾದರೂ ಇಲ್ಲಿ ಹಾಕ್ಕೊಬೋದು. ನಾನು ಒಂದು 5 ನಿಮಿಷ ನೆನೆಸಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಇದು ಐ ಫ್ಲೇಮಲ್ಲೇ ಇರಲಿ, ಒಂದು 5 ನಿಮಿಷ ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಈ ಥರ ಫುಲ್ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ, ಒಂದು ಅರ್ಧ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಐ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಇವಾಗ ಒಂದು 5 ಮಿನಿಟ್ಸ್ ಆಗಿದೆ, ಅವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಕೆಲವರು ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ, ಅದು ಅಕ್ಕಿ ಎಲ್ಲ ಉದುದ್ರ ಬರಲ್ಲ, ಒಂಥರ ಮುದ್ದೆ ಥರ ಆಗುತ್ತೆ, ಮತ್ತು ಅಕ್ಕಿ ಎಲ್ಲ ಒಡ್ಕೊಳ್ಳುತ್ತೆ ಅಂದ್ಬಿಟ್ಟು ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ. ನಾನು ಆಗಲ್ಲ, ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ತೀನಿ ನಾನು. ಸೊ ಒಂದು 5 ನಿಮಿಷಕ್ಕೂ ತೆಗ್ದು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಇವಾಗ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಫಸ್ಟು ಒಂದು 5 ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಇನ್ನೂ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ನೀರು ಕಮ್ಮಿ ಆಗಿದೆ ಅಂತ ಅಂದಾಗ, ಸ್ವಲ್ಪ ನೀರು ಕಮ್ಮಿ ಆಗಿರುತ್ತೆ ಮತ್ತು ಅಕ್ಕಿ ಈ ಥರ ಇದು ಮಾಡಿ ನೋಡಿದ್ರೆ ಒಡ್ಕೊಳ್ಳುತ್ತೆ, ಆವಾಗ ಆಲ್ಮೋಸ್ಟ್ ಬೆಂದಿದೆ ಅಂತ. ಸೊ ಆಗಿರಬೇಕಾದ್ರೆ ಇದನ್ನು ಪ್ಲೇಟು ಫುಲ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಅಥವಾ 10 ನಿಮಿಷ ಈ ಥರ ಒಂದು ನೀರು ಪಾತ್ರೆ ಮೇಲಿಟ್ಬಿಟ್ಟು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಈ ಥರ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಒಂದು 10 ನಿಮಿಷ ಆದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಬೇಕು. ಆಲ್ಮೋಸ್ಟ್ ಫೈನಲಿ ಎಲ್ಲ ಆಗೋಗಿರುತ್ತೆ, ಇನ್ನು ಒಂದು ಸ್ವಲ್ಪ ಅದು ಅಳ್ಕೊಬೇಕಾಗಿರುತ್ತೆ ಅಷ್ಟೇ. ಸೊ ಆವಾಗ ಬೇಕಾದರೆ ನೀವು ಆಫ್ ಮಾಡಿಕೊಂಡು ಅದು ಪ್ಲೇಟಾಗಿ ಮುಚ್ಚಿ ಮತ್ತು ನೀರು ಅದ್ರ ಮೇಲೆ ಇಟ್ಟು ಇನ್ನೂ ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಈ ಥರ ಮೇಲೆಲ್ಲ ಇದು ಮಾಡಿ, ನೀವಿಲ್ಲಿ ಬೇಕು ಅಂದರೆ ತುಪ್ಪ ಹಾಕ್ಕೊಬೋದು. ತುಪ್ಪ ಇದ್ದರೆ, ತುಪ್ಪ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತಾದರೆ ತುಪ್ಪ ಹಾಕ್ಬಿಟ್ಟು ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಅದ್ರ ಮೇಲೆ ಪ್ಲೇಟಾಗಿ ಮುಚ್ಚಿಬಿಟ್ಟು ಮತ್ತು ಅದ್ರ ಮೇಲೆ ನೀರಿಟ್ಟಿದ್ವಲ್ಲ ಅದೇ ಥರ ನೀರಿಟ್ಟು 1 ನಿಮಿಷ ಐ ಫ್ಲೇಮಲ್ಲಿಟ್ಟು ಆಫ್ ಮಾಡಿದ್ರೆ ಒಂದು 10 ನಿಮಿಷ ಬಿಟ್ಕೊಂಡು ತೆಗಿಬೇಕು. ಆವಾಗ ನೀಟಾಗಿ ಅಳ್ಕೊಂಡಿರುತ್ತೆ ಮತ್ತು ಅನ್ನ ಕೂಡ ಉದುದ್ರವಾಗಿರುತ್ತೆ, ಯಾವುದೇ ಕೂಡ ಮುದ್ದೆ ಥರ ಏನೂ ಇರಲ್ಲ. ಕೆಲವೊಂದು ಟೈಮು ನಾವು ಕುಕ್ಕರಲ್ಲಿ ಮಾಡಿದಾಗ್ಲೇ ತಳ ಹಿಡಿದು ಬಿಡುತ್ತೆ, ಆವಾಗ ಸ್ವಲ್ಪ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಈ ಥರ ಮಾಡಿಕೊಂಡಾಗ ಯಾವುದೇ ಥರ ಸ್ಮೆಲ್ಲಾಗಲಿ ಏನಿಲ್ಲ, ಆದರೂ ಫ್ಲೇವರ್ ಅಂತೂ ಸೂಪರಾಗಿರುತ್ತೆ. ಜೀರಿಗೆ ಮತ್ತು ಸಬ್ಬಕ್ಕಿ ಫ್ಲೇವರು ಸೂಪರಾಗಿರುತ್ತೆ. ಇವಾಗ 1 ನಿಮಿಷ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಆಫ್ ಮಾಡಿಬಿಡಿ. ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ, ತೆಗಿಯೋದಕ್ಕೆ ಹೋಗಬೇಡಿ. ಒಂದು 10 ನಿಮಿಷ ಆದಮೇಲೆ ನೋಡಿ ಇಷ್ಟು ನೀಟಾಗಿ ಅಳ್ಕೊಂಡಿರುತ್ತೆ. ಸೊ ಫೈನಲಿ
ಪಲಾವ್ ರೆಡಿ ಆಯಿತು. ಒಂದ್ಸಲ ಇದನ್ನು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಜನ ಇದ್ದಾರೆ ಅಂತ ಅಂದಾಗ ಈ ಥರ ಟ್ರೈ ಮಾಡಿದ್ರೆ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇದಕ್ಕೆ ಚಟ್ನಿ ಕಾಂಬಿನೇಷನು ಅಥವಾ ಮೊಸರು ಬಜ್ಜಿನೋ ಏನಾದರೂ ಓಕೆ, ಚಟ್ನಿ ಆದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿ ಹೆಚ್ಚಿ ಮೊಸರು ಬಜ್ಜಿ ಮಾಡಿದೆ, ಮೊಸರು ಹಾಕಿ. ಸೊ ತುಂಬಾ ಚೆನ್ನಾಗಿತ್ತು ಗೈಸ್. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.